ಅನ್ನೋ ಹೆಸರಿನ ಒಂದು ಮಿನಿ ಸಿಟಿ ಇತ್ತು. ಅಲ್ಲಿ ದೋಂಡು ಅನ್ನೋ ಒಬ್ಬ ರೈತ ಪೂರ್ವಿಕರ ಜಮೀನಿನಲ್ಲಿ ಒಂದು ಸಣ್ಣ ತುಂಡಲ್ಲಿ ಏಲಕ್ಕಿ ವ್ಯವಸಾಯ ಮಾಡ್ತಿದ್ದ. ದೋಂಡು ಜಮೀನ್ ಎದುರುಗಡೆನೆ ಒಂದು ದೊಡ್ಡ ಫರ್ಟಿಲೈಸರ್ ಫ್ಯಾಕ್ಟರಿ ಇತ್ತು. ಆ ಫ್ಯಾಕ್ಟರಿಯಿಂದ ಫರ್ಟಿಲೈಸರ್ನ ತುಂಬಾ ಕೆಟ್ಟ ವಾಸನೆ ಬರ್ತಿತ್ತು. ಒಂದು ದಿನ ದೋಂಡು ಏಲಕ್ಕಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಆವಾಗ ಆ ಫರ್ಟಿಲೈಸರ್ ಫ್ಯಾಕ್ಟರಿ ಮ್ಯಾನೇಜರ್ ದುಬೆ ಕೈಯಲ್ಲಿ ಕೆಲವೊಂದು ಪತ್ರಗಳನ್ನ ಹಿಡ್ಕೊಂಡು ಅಲ್ಲಿಗ್ ಬಂದ. ಅದನ್ನ ನೋಡಿ ದೋಂಡುಗೆ ಆಶ್ಚರ್ಯ ಆಯ್ತು. ವರೆ ದೋಂಡು, ಏಲಕ್ಕಿಯ ಸ್ಮೆಲ್ ಇಂದ ಮೂಗು ಕ್ಲಿಯರ್ ಆಗ್ಬಿಡ್ತು. ಫ್ಯಾಕ್ಟರಿಯ ಸ್ಮೆಲ್ ತಗೊಂಡು ಮೂಗೆಲ್ಲ ಹಾಳಾಗೋಗಿತ್ತು. ಏಲಕ್ಕಿಯ ಮಹತ್ವವೇ ಅಂತದ್ದು. ಸರ್, ಸಿಟಿ ಪೂರ್ತಿ ಕೆಟ್ಟ ವಾಸನೆ ಇದೆ. ನಾನು ನನ್ನ ಏಲಕ್ಕಿ ತೋಟದಲ್ಲಿ ಚೆನ್ನಾಗಿ ಆರಾಮಾಗಿರ್ತೀನಿ. ಹೇಳಿ, ಈ ಬಡವನ ತೋಟ ಹುಡುಕೊಂಡು ಯಾಕೆ ಬಂದಿದ್ದೀರಾ? ಕ್ಷಮಿಸ್ಬಿಡು ದೊಡ್ಡು, ನಾನು ಫ್ಯಾಕ್ಟರಿ ವಿಷಯವಾಗಿ ಬಂದಿದ್ದೀನಿ. ನಿನಗೆ ಶಾಕ್ ಆಗ್ಬೋದು. ಯಾವ ತೋಟದಲ್ಲಿ ನೀನು ಏಲಕ್ಕಿಯ ಬೆಳೆ ಬೆಳೆದಿದ್ಯೋ ಆ ತೋಟನ ನಿಮ್ಮಪ್ಪ 10 ವರ್ಷದ ಹಿಂದೆ ಫ್ಯಾಕ್ಟರಿಗೆ ಮಾರ್ಬಿಟ್ಟಿದ್ದಾರೆ. ಅವಶ್ಯಕತೆ ಇರ್ಲಿಲ್ಲ, ಅದಕ್ಕೆ ನಿನ್ನ ತಡೆದಿರ್ಲಿಲ್ಲ. ಆದ್ರೆ ಈಗ ಅವಶ್ಯಕತೆ ಬಂದಿದೆ, ಹಾಗಾಗಿ ಈ ನೆಲನ ಫ್ಯಾಕ್ಟರಿಯವ್ರು ಕೇಳ್ತಿದ್ದಾರೆ. ಇಲ್ಲೋಡು ಪತ್ರ. ಆ ಪತ್ರಗಳನ್ನ ನೋಡಿ ದೋಂಡು ತುಂಬಾ ಆಶ್ಚರ್ಯಪಟ್ಟ. ಮ್ಯಾನೇಜರ್ ಸತ್ಯ ಹೇಳ್ತಿದ್ದ. ದೋಂಡು ತಂದೆ ಆ ಜಮೀನನ್ನ ಫ್ಯಾಕ್ಟರಿ ಹೆಸರಿಗೆ ಬರ್ಕೊಟ್ಟಿದ್ರು. ಮಾಲೀಕ್ರೆ, ಈ ತರ ಮಾಡ್ಬೇಡಿ. ನಮ್ಮಪ್ಪಂಗ್ ತಲೆ ಕೆಟ್ಟಿದೆ. ಎಲ್ಲ ಹೊಲನ ಮಾರ್ಬಿಟ್ರು. ಉಳ್ದಿರೋದು ಬರೀ ನಿಮ್ ಕಣ್ಮುಂದೆ ಇರೋದು ಮಾತ್ರ. ಈ ಹೊಲ ನನ್ನ ಹೃದಯದ ತುಂಡು. ಇದೇನಾದ್ರೂ ಹೋದ್ರೆ ನಾನು ಕೂಡ ಸತ್ತೋಗ್ತೀನಿ. ಕ್ಷಮಿಸ್ಬಿಡು ಗೆಳೆಯ, ಫ್ಯಾಕ್ಟರಿಯ ಕೆಲಸದ ಮೇಲಿಂದ ರಷ್ಯಾದಿಂದ ಕೆಲವು ಇಂಜಿನಿಯರ್ಗಳು ಬರ್ತಿದ್ದಾರೆ. ಅವ್ರಿಗಾಗಿ ಇಲ್ಲಿ ಮನೆ ಕಟ್ತೀವಿ. ಹಾಗಾಗಿ 1 ತಿಂಗಳೊಳಗೆ ಇದನ್ನ ಖಾಲಿ ಮಾಡ್ಬಿಡು. ಫ್ಯಾಕ್ಟರಿಯಲ್ಲಿ ಕೆಲಸ ಸಿಗುತ್ತೆ, ಚಿಂತೆ ಮಾಡ್ಬೇಡ. ನಾನ್ ಬರ್ಲಾ? ಮ್ಯಾನೇಜರ್ ದುಬೆ ಅಲ್ಲಿಂದ ಹೊರಟೋದ. ಹೋಗ್ತಾ ಹೋಗ್ತಾ ದೋಂಡುನ ಅಳಿಸ್ಬಿಟ್ಟು ಹೋದ. ದೋಂಡು ನೆಲದ ಮೇಲೆ ಕೂತ್ಕೊಂಡು ನೆಲನ ಬಡಿತಾ ಬಡಿತಾ ಅಳೋಕ್ ಶುರು ಮಾಡ್ದ. ಇದನ್ನ ನಂದು ಅನ್ಕೊಂಡು ರಕ್ತನ ಬೆವರಾಗರಿಸ್ದೆ. ಆಗ್ಲೂ ರಾತ್ರಿ ಅಂತ ನೋಡ್ದೆ, ದುಡ್ದೆ. ಆದ್ರೆ ಈ ಹೊಲ ಫ್ಯಾಕ್ಟ್ರಿಗೆ ಸೇರಿದ್ದು. ಅಯ್ಯೋ ದೇವ್ರೇ, ನಾನೀಗ ಏನ್ ಮಾಡ್ಲಿ? ದೋಂಡು ತುಂಬಾ ಜೋರಾಗಿ ಅಳ್ತಾ ಇದ್ದ. ಅವನು ಕಣ್ಣಿಂದ ನೀರ್ ತೊಟ್ಟಿಕ್ಕಕ್ ಶುರುವಾಯ್ತು. ದೋಂಡುನ ಎಲ್ಲಾ ಕಣ್ಣೀರನ್ನ ಭೂಮಿ ಕುಡ್ದು ಬಿಡತ್ತೆ. ಈಗ ದೋಂಡು ದುಃಖದಲ್ಲಿ ಆ ಜಮೀನ್ ಕೂಡ ಪಾಲ್ದಾರ ಆಯ್ತು. ಹತ್ತು ದೋಂಡುಗೆ ಸುಸ್ತಾಗಿತ್ತು. ಅದೇ ಹೊಲದಲ್ಲಿ ಮಲ್ಕೊಂಡ್ಬಿಟ್ಟ. ಮಾರನೇ ದಿನ ಸೂರ್ಯ ಹುಟ್ಟಿತು. ಬಿಸಿಲು ಬಂದಾಗ ದೋಂಡುಗೆ ಎಚ್ಚರ ಆಯ್ತು. ಯಾವಾಗ ಅವನು ಕಣ್ಬಿಟ್ ನೋಡ್ತಾನೋ ಅವನು ಅಂದ್ಕೊಂಡ ಇದು ಕನ್ಸು ಅಂತ. ಯಾಕಂದ್ರೆ ಅವನ್ ಮುಂದೆ ಒಂದು ವಿಶಾಲವಾದ ಏಲಕ್ಕಿ ನಿಂತಿತ್ತು. ದಪ್ಪಕ್ಕಿತ್ತು, ಉದ್ದಕ್ಕಿತ್ತು, ಮತ್ತೆ ಹಸ್ರಿಗಿತ್ತು. ದೋಂಡು ಏಲಕ್ಕಿನ ಮುಟ್ ನೋಡ್ತಿದ್ದ ಹಾಗೆ ಅವನಿಗೆ ಅರ್ಥ ಆಗೋಗುತ್ತೆ, ಇದು ಕನ್ಸಲ್ಲ, ಸತ್ಯ ಅಂತ. ಅಯ್ಯೋ ದೇವ್ರೇ, ನಾನಿದೇನ್ ನೋಡ್ತಾ ಇದ್ದೀನಿ? ಇಷ್ಟು ದೊಡ್ಡ ಏಲಕ್ಕಿನ. ನಾನು ಇಷ್ಟು ವರ್ಷದಿಂದ ಏಲಕ್ಕಿನ ಬೆಳಿತಾ ಇದ್ದೀನಿ. ಆದ್ರೆ ಇಂಥ ಏಲಕ್ಕಿನ ನಾನು ಯಾವತ್ತೂ ನೋಡೇ ಇಲ್ಲ. ಅದು ಒಂದೇ ರಾತ್ರಿಯಲ್ಲಿ ಇಷ್ಟು ದೊಡ್ಡದಾಗಿದೆ. ಆವಾಗ್ಲೇ ದೋಂಡುಗೆ ಮ್ಯಾನೇಜರ್ ಹೇಳಿದ ಮಾತು ನೆನ್ಪಾಯ್ತು. ಮತ್ತವನು ಮತ್ತೆ ದುಃಖ ಪಡ್ತಿದ್ದ. ಏನ್ ಪ್ರಯೋಜನ ಇಷ್ಟು ದೊಡ್ಡ ಏಲಕ್ಕಿ ಬೆಳೆದ್ರು? ಈ ಏಲಕ್ಕಿ ಬೆಳೆಯೋ ಹೊಲ ಕೂಡ ಬೇರೆ ಅವ್ರದು. ನೋಡ್ತಾ ನೋಡ್ತಾ ಆ ವಿಶಾಲವಾದ ಏಲಕ್ಕಿಯ ಸುದ್ದಿ ಇಡೀ ಸಿಟಿಗೆ ಹರಡ್ಬಿಡ್ತು. ಆ ವಿಶಾಲವಾದ ಏಲಕ್ಕಿನ ನೋಡೋದಕ್ಕೆ ಜನಗಳ ಸಂತನೆ ಸೇರ್ತಿತ್ತು. ಫರ್ಟಿಲೈಸರ್ ಫ್ಯಾಕ್ಟರಿ ಮ್ಯಾನೇಜರ್ ದುಬೆ ಕೂಡ ಬಂದ್ರು. ಮತ್ತೆ ಏಲಕ್ಕಿನ ನೋಡ್ಬಿಟ್ಟು ಹೇಳ್ತಾರೆ, ಅಣ್ಣ ದೋಂಡು, ನೀನ್ ದೊಡ್ಡ ರೈತ, ಇಷ್ಟು ದೊಡ್ಡ ಏಲಕ್ಕಿನ ಬೆಳ್ದಿದ್ಯಾ. ಆದ್ರೆ ಏನ್ ಮಾಡೋದು, ಇನ್ ಮುಂದೆ ನೀನ್ ರೈತ ಆಗಿರೋದಿಲ್ಲ. ನೆನ್ಪಿದೆ ತಾನೆ? ಹೊಲನ ಖಾಲಿ ಮಾಡ್ಬೇಕು. ಇವತ್ತು ರಷ್ಯಾ ಇಂಜಿನಿಯರ್ಸ್ ನೋಡಕ್ ಬರ್ತಿದ್ದಾರೆ. 6 ತಿಂಗಳಲ್ಲಿ ಫ್ಯಾಮಿಲಿನ ಕರ್ಕೊಂಡ್ ಬರ್ತಿದ್ದಾರೆ. ಅಷ್ಟೊತ್ತಿಗೆ ಮನೆ ಕಟ್ಬೇಕು. ಮಧ್ಯಾಹ್ನ ಫ್ಯಾಕ್ಟರಿ ಮ್ಯಾನೇಜರ್ ದುಬೆ ರಷ್ಯನ್ ಇಂಜಿನಿಯರ್ಸ್ ನ ಫ್ಯಾಕ್ಟರಿ ಕರ್ಕೊಂಡ್ ಬರ್ತಾನೆ. ಆಗ ಫರ್ಟಿಲೈಸರ್ ವಾಸನೆಯಿಂದನೇ ಆ ಇಂಜಿನಿಯರ್ಗೆ ತಲೆ ಸುತ್ತು ಬರುತ್ತೆ. ವಾಟ್ ಇಸ್ ದಿಸ್? ನನ್ನ ಇಲ್ಲಿಂದ ದೂರ ಕರ್ಕೊಂಡೋಗಿ ಬೇಗ. ದುಬೆಗೆ ಇಂಜಿನಿಯರ್ ಸಮಸ್ಯೆ ಅರ್ಥ ಆಯ್ತು. ಅವರನ್ನ ಆ ಏಲಕ್ಕಿ ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ. ಸರ್, ನಿಮ್ಗೆ ಆ ಕೆಟ್ಟ ವಾಸನೆ ಬರೋದಿಲ್ಲ. ಇಲ್ಲಿ ನಿಮ್ಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ವಾಟ್ ಇಸ್ ದಿಸ್ ದುಬೈ? ಫ್ಯಾಕ್ಟರಿಯಲ್ಲಿ ಯಾಕೆ ಇಷ್ಟೊಂದು ಕೆಟ್ಟ ಸ್ಮೆಲ್ ಬರ್ತಿದೆ? ನಮ್ಮ ರಷ್ಯಾ ಫ್ಯಾಕ್ಟರಿಯಲ್ಲಿ ಈ ತರ ಇರೋದಿಲ್ಲ. ಅದಕ್ಕೋಸ್ಕರನೇ ಸರ್ ನಿಮ್ನ ಇಲ್ಲಿ ಕರ್ಸಿರೋದು. ಬೈ ದ ವೇ, ಈ ಪೂರ್ತಿ ಫಾರ್ಮ್ ಅಲ್ಲಿ ನಿಮ್ಗೆ ಮನೆ ಕಟ್ಟಿಸ್ತಿದೀವಿ. ಇಲ್ಲಿರೋ ಇಲಾಚಿ ಗಿಲಾಚಿ ಎಲ್ಲ ಖಾಲಿ ಆಗ್ಬಿಡುತ್ತೆ. ಆಗ ಆ ಇಂಜಿನಿಯರ್ನ ಗಮನ ವಿಶಾಲವಾದ ಏಲಕ್ಕಿ ಮೇಲ್ ಬೀಳತ್ತೆ. ಮತ್ತವ್ರಿಗೆ ಆಶ್ಚರ್ಯ ಆಗತ್ತೆ.
ನಿಮ್ಗೆ ಹುಚ್ಚಿಡ್ದಿದ್ಯಾ ದುಬೈ? ನಿಮ್ಮ ಕಂಟ್ರಿಯಲ್ಲಿ ಗ್ರೇಟ್ ರೈತರಿದ್ದಾರೆ, ನೀವು ಹೊಲನ ನಾಶ ಮಾಡಿ ಫ್ಯಾಕ್ಟ್ರಿ ಕಟ್ತೀರಾ? ಬೈ ದ ವೇ, ಈ ಇಲಾಚಿ ಫ್ಯಾಕ್ಟ್ರಿನ ನೀವು ಹಾಳು ಮಾಡಬಾರ್ದು. ಮತ್ತೆ ನೀವ್ ಎಲ್ಲಿರ್ತೀರಾ ಸರ್? ಏಲಕ್ಕಿಯಲ್ಲಿ. ಇದನ್ನ ಕೇಳಿ ದುಬೈಗೆ ಆಶ್ಚರ್ಯ ಆಗತ್ತೆ. ಇಂಜಿನಿಯರ್ ಅವನ್ಗೆ ಅರ್ಥ ಮಾಡಿಸ್ತಾನೆ. ನಾವು ಈ ಏಲಕ್ಕಿಯಲ್ಲೇ ಮನೆ ಮಾಡ್ತೀವಿ ಮತ್ತೆ ಅದ್ರೊಳಗೆ ವಾಸ ಮಾಡ್ತೀವಿ. ಆಗ ಫ್ಯಾಕ್ಟ್ರಿದು ವಾಸನೆ ಕೂಡ ಬರೋದಿಲ್ಲ, ರೈತರಿಗೆ ತೊಂದರೆ ಕೂಡ ಆಗೋದಿಲ್ಲ. ಮತ್ತಿನ್ನೇನು, ದುಬೈ ಈ ವಿಷಯನ ದೋಂಡುಗ್ ಹೇಳ್ತಾನೆ. ದೋಂಡು ಖುಷಿಯಿಂದ ಕುಣಿಯೋಕ್ ಶುರು ಮಾಡ್ತಾನೆ. ಮ್ಯಾನೇಜರ್ ದುಬೈ ಫರ್ಟಿಲೈಸರ್ ಫ್ಯಾಕ್ಟ್ರಿಯ ಪ್ರಾಜೆಕ್ಟ್ ಅಪ್ರೂವ್ ಮಾಡಿಸ್ಕೊಂಡ. ಮತ್ತೆ ರಷ್ಯನ್ ಇಂಜಿನಿಯರ್ಸ್ಗಳು ಸೇರ್ಕೊಂಡು 4 ದಿನ ಹಗಲು ರಾತ್ರಿ ಕೆಲಸ ಮಾಡಿ ವಿಶಾಲವಾದ ಏಲಕ್ಕಿನಲ್ಲಿ ಒಂದು ಸುಂದರವಾದ ಮನೆ ಕಟ್ಕೋತಾರೆ. ದೋಂಡು ಇಂಜಿನಿಯರ್ನ ಭೇಟಿ ಮಾಡಿದಾಗ ಇಂಜಿನಿಯರ್ ಅವನಿಗೆ ಹೇಳ್ತಾರೆ, ದೋಂಡು, ಯು ಆರ್ ಗ್ರೇಟ್. ನೀವೆಲ್ಲ ತುಂಬಾ ಗ್ರೇಟ್ ಸರ್. ನೀವೆಲ್ಲ ನನ್ನ ಏಲಕ್ಕಿಯಲ್ಲಿ ಮನೆ ಮಾಡ್ಕೊಂಡ್ರಿ, ನೀವ್ ಅದ್ರಲ್ಲೇ ಇರೋದಕ್ಕೆ ಮುಂದಾದ್ರಿ. ಹಾಗಾಗಿ ಫ್ಯಾಕ್ಟ್ರಿ ಅವರು ನನ್ನ ಹೊಲನ ವಾಪಸ್ ಕೊಟ್ಬಿಟ್ರು. ನಾನು ವ್ಯವಸಾಯ ಮಾಡ್ಬೋದು ಇನ್ ಮುಂದೆ. ಹಾಗ್ ಹೇಳ್ಬಿಟ್ಟು ಭಾವುಕ ದೋಂಡು ಇನ್ನು ಭಾವುಕನಾಗಿ ತುಂಬಾ ಜೋರಾಗಳೋಕ್ ಶುರು ಮಾಡ್ದ. ಅದನ್ನ ನೋಡ್ದ ಇಂಜಿನಿಯರ್ ದೋಂಡುನ ಪ್ರೀತಿಯಿಂದ ತಬ್ಗೋತಾನೆ.